ಎಸ್ ಮಾಲ್ಗೆ ಹೋದಾಗೆಲ್ಲ ಅನ್ಕೋತಾ ಇದ್ದೆ ಗೇಮ್ ಆಡಬೇಕು ಅಂತ. ಈ ಸತಿ ಹೋದಾಗಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಜೊತೆಯಲ್ಲಿ 12D ಸಿನಿಮಾ ರೋಲರ್ ಕೋಸ್ಟರ್ ಗೇಮ್ ಕೂಡ ಆಡಿದ್ವಿ. ಆ್ಯಂಡ್ ದೆನ್ ವಿ ವಾಚ್ ಎ ಮೂವಿ ಫ್ರಮ್ ಸೊ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಟ್ಯೂಸ್ಡೇ. ಸೊ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮನೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ, ಮತ್ತು ನಂಗೆ ರಂಗೋಲಿ ಅಂದರೆ ಸ್ವಲ್ಪ ತುಂಬ ಇಷ್ಟ. ಬಟ್ ದೊಡ್ಡ ರಂಗೋಲಿ ಎಲ್ಲ ಬಿಡೋಕ್ಕೆ ಬರಲ್ಲ. ಸೊ ಪುಟ್ಟು ರಂಗೋಲಿ ಎಲ್ಲ ಬಿಡ್ತೀನಿ. ಹಂಗೆ ನಮ್ಮ ಮನೆ ದೇವ್ರ ಗುಡಿ ಹೊಸ್ಲಿಗೆ ಕೂಡ ರಂಗೋಲಿ ಬಿಟ್ಟೆ. ಅಂದರೆ ನನ್ನ ಮಗಳಿಗೆ ಸ್ಕೂಲ್ ಇತ್ತು. ಸೊ ಅವಳಿಗೆ ಸ್ಕೂಲಿಗೆಲ್ಲ ರೆಡಿ ಮಾಡಿ ಅವಳ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ನಾನು ಮೆಹಂದಿ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ. ಸೊ ನಾನು ರೆಡಿ ಆಗ್ಬಿಟ್ಟು ನಾನು ಮೆಹಂದಿ ಕ್ಲಾಸ್ಗೆ ಹೊರಟೆ. ನಮ್ಮ ಮನೆಯವ್ರಿಗೆ ಅಡುಗೆ ತಿನ್ನಿಸ್ಕೊಂಡು ಸೀದಾ ಮನೆಗೆ ಬಂದೆ. ಅಷ್ಟೊತ್ತಲ್ಲಿ ನಮ್ಮ ಮನೆಯವರು ಎದ್ದು ಊಟ ಮಾಡಿ ಕೂತಿದ್ರು. ಸೊ ಹಂಗೆ ಫಿಲಮ್ಗಾದರೂ ಹೋಗೋಣ ಅಂತ ಹೊರಟ್ವಿ ಎಸ್ ಮಾಲ್ಗೆ. ನಮ್ಮ ತುಮಕೂರಲ್ಲಿ ಇರೋದು ಒಂದೇ ಮಾಲು. ಎಲ್ಲರೂ ತುಂಬ ಜನ ಅಂದರೆ ತುಂಬ ಜನ. ಅವತ್ತು ಮಾತ್ರ ಹಂಗೆ ಹೋಗ್ತಾ ನಮ್ಮ ಮನೆಯವ್ರು ಫಿಶ್ ಸ್ಪಾ ಮಾಡಿಸ್ಕೋಬೇಕು ಅಂತ ನಮ್ಮ ಮನೆಯವರು ಮತ್ತು ಅವ್ರ ತಮ್ಮ ಚಿರಂತ್ ಇಬ್ಬರು ನೋಡಿ ಫಿಶ್ ಸ್ಪಾ ಮಾಡಿಸ್ಕೊತಾ ಇದ್ದಾರೆ. ಆಮೇಲೆ ನಾನು ಅಷ್ಟೇ ಫಿಶ್ ಸ್ಪಾ ಮಾಡಿಸ್ಕೊಂಡ್ವಿ. ಫುಲ್ಲು ಕಚಗುಳಿ ಥರ ಆಗ್ತಾಯಿತ್ತು. ನೀವು ಈ ಸತಿ ಹೋದಾಗ ಮಿಸ್ ಮಾಡ್ದಲ್ಲೇ ಮಾಡಿಸ್ಕೊಳ್ಳಿ. ಬಿಕಾಸ್ ಅದು ಫುಲ್ಲು ಕ್ರ್ಯಾಕ್ ಆಗಿರುತ್ತಲ್ಲ, ಅಲ್ಲೆಲ್ಲ ನೀಟಾಗಿ ಅದೆಲ್ಲ ತಿನ್ಕೊಂಡ್ಬಿಡುತ್ತೆ. ಒಂದು ತಿಂಗ್ಳಿಗೆ ಒಂದು ಸತಿ ಮಾಡಿಸ್ಕೊಳ್ಬೇಕು. ತಿಂಗ್ಳಿಗೆ ಒಂದು ಸತಿನೋ ಅವ್ರು 2 ಸತಿ ಚೆನ್ನಾಗಿರುತ್ತೆ. ಮತ್ತು ಆ್ಯಂಡ್ ರೋಲರ್ ಕೋಸ್ಟರ್ 12D ಗೇಮ್ ಕೂಡ ಆಡಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಾತ್ರ ಸೂಪರಾಗಿತ್ತು. ನಾನು ಮೈಸೂರಲ್ಲಿದ್ದಾಗ ಆಡಿದ್ದೆ. ಇದು ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಅದು. ಬಟ್ ಅದರಲ್ಲಿ ಸಕ್ಕತ್ತಾಗಿತ್ತು. ಇದಷ್ಟು ಏನು ಇದು ಅನಿಸಿಲ್ಲ, ಬಟ್ ಚೆನ್ನಾಗಿತ್ತು, ಪರವಾಗಿಲ್ಲ. ನೀವು ಸತಿ ಎಸ್ ಮಾಲ್ಗೆ ಹೋದಾಗ ಮಿಸ್ ಮಾಡ್ಕೊಳ್ತಲೇ ಹೋಗಿ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು ಮಾತ್ರ ಫಿಲ್ಮ್ನ. ಹಂಗೆ ಮತ್ತು ನಮ್ಮ ಮನೆಯವ್ರು ನೋಡಿ ಹೆಂಗೆ ಆಡ್ತಿದ್ರು. ಅವರಂತೂ ಫುಲ್ಲು ಖುಷಿ. ನಮ್ಮ ಮನೆಯವರು ಮತ್ತು ಇವರು ನನ್ನ ಮೈದಾ ಚಿರಂತ್ ಅಂತ ಅವರು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದರು. ಮತ್ತು ಹಂಗೆ ಅಲ್ಲಿ ಒಂದು ಐಸ್ ಕ್ರೀಮ್ ಗಿಮ್ ಹಚ್ತಾರೆ ತುರ್ಕಿ. ಅಲ್ಲಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಾನು ಮಾತ್ರ ಯಾವಾಗಲೂ ಹೋದಾಗೆಲ್ಲ ಅನ್ಕೋತಾ ಇದ್ದೆ ಆಡಬೇಕು. ನಮ್ಮ ಮನೆಯವರು ಹೇಗೇನು ಒಳ್ಳೆ ಚಿಕ್ಕ ಹುಡುಗಿ ಥರ ಹಂಗೆ ಅಲ್ಲ ಅಂತ. ಈ ಥರ ನಮ್ಮ ಹೆಣ್ಮಕ್ಳು ಇಷ್ಟು ಚಿಕ್ಕ ಆಸೆಗಳೇ ನಮಗೆ ಸಖತ್ತು ಖುಷಿ ಕೊಡ್ದವು. ಸೊ ಈ ಸತಿ ಅಂತೂ ನಾನು ಆಟ ಮಾಡಿ ಆ ಗೇಮ್ ಮಾಡಿಬಿಟ್ಟು ಐಸ್ ಕ್ರೀಮ್ ತಿಂದೆ. ಸೊ ಸಖತ್ತಾಗಿತ್ತು ಐಸ್ ಕ್ರೀಮು. ಹಂಗೆ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಓಡಾಡ್ತಾಯಿದ್ವಿ. ಬಿಕಾಸ್ ನನ್ನ ಫ್ರೆಂಡ್ಸ್ ಬರಬೇಕಿತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ. ವೆಯ್ಟ್ ಮಾಡೋ ಟೈಮಲ್ಲೇ ನಮ್ಮ ಮನೆಯವರು ಸೋಡಾ ಬೇಕು ಅಂದ್ಬಿಟ್ರು. ಹಂಗೆ ಸೋಡಾ ಕುಟ್ಕೊಂಡು ಹಂಗೆ ದೆನ್ ಬಾಡಿ ಮಸಾಜ್ ಮಾಡಿಸ್ಕೊತೀನಿ ಅಂತ ಅವ್ರು ಹೊರಟ್ರು. ಹಂಗೆ ಬಾಡಿ ಮಸಾಜ್ ಮಾಡಿಸ್ಕೊಂಡು ಬಂದರು. ನಾವು ಹಂಗೆ ಕಾಯ್ತಾ ಕೂತಿದ್ವಿ. ಹಂಗೆ ನಾನು ಇದು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡ್ವಿ. ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಬೈತಾರೆ ಅದನ್ನೆಲ್ಲ ತಿನ್ನಬೇಡ ಹಂಗೆ ಹಿಂಗೆ ಅಂತ. ಬಟ್ ನಾವು ಕೇಳಲ್ಲ. ಸೊ ಅದನ್ನು ತಿಂದು ನೋಡಿ ನಮ್ಮ ಮನೆಯವ್ರ ಬಾಡಿ ಮಸಾಜ್ ಮಾಡಿಸ್ಕೊತಾ ಅವರೇ. ಆ್ಯಂಡ್ ದೆನ್ ಅವ್ರು ಮುಗಿಸ್ಕೊಂಡು ಬಂದರು. ಅದೇ ಟೈಮಿಗೆ ನನ್ನ ಫ್ರೆಂಡ್ಸ್ ಕೂಡ ಬಂದರು. ಸೊ ಹಂಗೆ ಥಿಯೇಟ್ರಿಗೆ ಹೋದ್ವಿ ಫಿಲ್ಮ್ ನೋಡೋಕ್ಕೆ. ಸಖತ್ತಾಗಿದೆ ಮಾತ್ರ ಫಿಲ್ಮ್ ಮಾತ್ರ ಸೂಪರಾಗಿದೆ. ನೀವು ಮಿಸ್ ಮಾಡ್ಕೊಳ್ದಂಗೆ ಹೋಗಿ. ನಿಜವಾಗ್ಲೂ ಸಖತ್ತಾಗಿ ನಕ್ಕಿದ್ದೀವಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಥಿಯೇಟ್ರಲ್ಲಿ ಜನ ನೋಡಿದ್ದು ಆಗಲಿ. ಮತ್ತು ಅಷ್ಟು ನಕ್ಕಿ ಸಖತ್ತು ಜನ ಇದ್ದರು. ಬಿಕಾಸ್ ನಾನಿದೆ ಫಸ್ಟ್ ಟೈಮು ಫಿಲಮ್ ಎಂಡಿಂಗ್ವರೆಗೂ ಜನ ಇದ್ದಾರೆ. ಫುಲ್ಲು ಸ್ಕ್ರೀನ್ ಆಫ್ ಆಗೋವರೆಗೂ ಕೂಡ ಯಾರೂ ಕದಲಿಲ್ಲ, ಹಂಗೆ ನೋಡ್ತಾನೆ ಕುಂತಿದ್ರು. ಫ್ಯಾಮಿಲಿ ಫಿಲಮ್. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ನೋಡಿ. And then bye. Please subscribe to my channel. Thank you.